ನೀನೇನು ಮಾಡೋದು ನಾನ್ ಮಾಡ್ತೀನಿ ನೋಡು. ಬಹಳ ಸರಳ ಅಂತೀರಿ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ನಮ್ದಾದ್ರೆ ನೋಡೋ ಇದು ಹ್ಯೂಮನ್ ವೀಕ್ನೆಸ್ ಅಂದ್ರೆ ಅವ್ನು ಹೇಳ್ದ ಮಾರ್ಕೆಟಿಂಗ್ ನನಗೆ ಗೊತ್ತು ನಿಮ್ ಸೈಕಾಲಜಿ ಅಲ್ಲ ಹಂಗೆ ಅಲ್ವಾ ಸರ್ ವರ್ಕ್ ಆಗೋದು. ಕಟ್ ಮಾಡಿ ಇಲ್ಲಿ ಬಂದು ಕಾಲ್ ಮೇಲೆ ಹೌದಾ ಹೇಳ ಪಿಕ್ಚರ್ ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂದ್ರೆ ಏನ್ ಗುದ್ದಾಡ್ತಾ ಇದ್ದೀನಿ ನಾನು ಪ್ರಜಾಕೀಯ ಅನ್ನೋದು ಬಂದಿಲ್ಲ. ಉಪೇಂದ್ರ ಅಲ್ಲಲ್ಲ ಉಪೇಂದ್ರ ಅವ್ರೊಬ್ರೇ ಬುದ್ಧಿವಂತರು, ಅವ್ರೊಬ್ರೇ ಇದನ್ನ ಮಾಡಿದ್ದಾರೆ ಅಂತ. ಎಲ್ರು ಬುದ್ಧಿವಂತರು ಅದಕ್ಕೆ ಮಾಡಿಲ್ಲ ಇದನ್ನ. ಎಸ್ಕೇಪ್ ಆಗ್ಬಿಟ್ಟಿದ್ದೀರಾ ನೀವು. ನಾನು ಹೇಳ್ಕೊಳಂಗೂ ಇಲ್ಲ ನಾನು. vote ಹಾಕ್ತೇವೆ ಇವ್ನಿಗೆ. Correct. Also escape. ಇವಾಗ ವಿಷಯಕ್ಕೆ ಬರೋಣ. ರೆಡಿನಾ ಕ್ಯಾಮ್ರಾ ಎಲ್ಲ ಇಟ್ಟು ಅಲ್ವಾ ಹಾ ಹಂಗಾಗಿ ನಾವು ಯೋಚನೆ ಮಾಡ್ತಿದೀವಿ ಡೈರೆಕ್ಟರ್ ಜೊತೆ ಹೆಂಗ್ ಮಾತಾಡೋದು. ಇಲ್ಲಪ್ಪ ನೀವೇನೋ ಬಂದಿದ್ದೀರಾ ಏನ್ ಕೇಳ್ರಿ ಅದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಹಂಗಂತೀರಾ, ಬಟ್ ನೀವು ಎಲ್ಲರನ್ನೂ ಬೇರೆಯವ್ರನ್ನೇ ಪ್ರಶ್ನೆ ಮಾಡ್ತೀರಾ. ನೀವು ಮಾತಾಡ್ತೀರಾ, ಇಲ್ಲಪ್ಪ ನಾನ್ ನೀವೇ ಪ್ರಶ್ನೆ ಮಾಡಿ. ನಾನು ಏನಾದ್ರೂ ಅವಕಾಶ ಸಿಗ್ತಾರ ಇಲ್ಲ ಬೇರೆ ಟೈಮ್ ಸಿಗಲ್ಲ ಸರ್. ಹಾ ಅಲ್ಲ ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ, ಏನ್ ಆಕ್ಚುಲಿ ಏನ್ ನಿಮ್ಮ ಇಂಟೆನ್ಷನ್ ಸರ್. ಹಾ ಈಗ ತಮಿಳ್ನಾಡಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿ ಆದಾಗಿಂದ ಈಗ ನಿಮ್ದೇ ಸುದ್ದಿ, ಯಾಕೆ ನಮ್ಮ ಇದ್ರಲ್ಲಿ ಆಗ್ಬಾರ್ದು ಅನ್ನೋದು. ಹಂಗ್ ಏನ್ ಮಾಡ್ಬೇಕು ಅಂತ ಅದು ನಂಗೆ ಇದು ಬರ್ತದೆ. ನಿಮ್ ಜೊತೆ ಒಂದು 100 ಸಲ ನಾವು ಯೋಚನೆ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ. ಅದು ಅಲ್ಲಪ್ಪ ಹಂಗಲ್ಲ. ಇವಾಗ ಬಹಳ ಸರಳ ಅಂತೀರಿ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್. ಇಲ್ಲ ಸರಳವಾಗಿ ಮಾತಾಡೋಣ. ಈಗ ಏನ್ ನಿಮ್ ಉದ್ದೇಶ ಆಕ್ಚುಲಿ ಏನ್ ಹೇಳಿ ಇದು ಅನ್ಕೊಂತಿರೋದು ಯಾವ ತರ ಅಂದ್ರೆ ಹೆಂಗ್ ಇದನ್ನ ಡಿಸ್ಕಷನ್ ಶುರು ಮಾಡೋಣ, ಏನ್ ಕತೆ ಅಂದ್ರೆ ಏನ್ ಡಿಸ್ಕಷನ್ ಯಾವ್ದ್ರ ಬಗ್ಗೆ? ಅಲ್ಲ ಸರ್ ಈಗ ಅದೇ ನೀವ್ ಹೇಳಿದ್ದೆ ನಾನು ಇಟ್ಕೊಂತೀನಿ. ಇವಾಗ ನೀವೇನ್ ಹೇಳಿದ್ರೆ ಅಲ್ಲಿ ವಿಜಯ್ ಇದಾದ್ರು ವಿಜಯ್ ಅದ್ರ ಮೇಲೆ ಇಲ್ಲೊಂದ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು ಅಂದ್ರೆ ಒಂಥರ ವೇವ್ ಇಲ್ಲಿ ಶುರುವಾಗ್ತಾ ಇದೆ. ಅಲ್ಲಿ ಏನಾದ್ರು ಆದ್ರೆ ಇಲ್ಲಿ ಏನಾದ್ರು ಅಲ್ಲ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ. ಏನಕ್ಕಿದು ಆಗಿ ನಮ್ಮಲ್ಲೂ ಆಗ್ಬೇಕು ಅನ್ನೋದು ಒಂದು ಇದಲ್ವಾ? ಅಲ್ಲ ಆಮೇಲೆ ನನ್ಗೆ ಈಗ ಸರ್ ಬಹಳ ದಿನಗಳಿಂದ ಪ್ರಜಾಕೀಯ ಗೊತ್ತಿರೋದ್ರಿಂದ ನಾನು ಅದರ ಅಭಿಮಾನಿಯೂ ಹೌದು, ನಿಮ್ ಬೆಂಬಲಿಗನೂ ಹೌದು. ಹಂಗಾಗಿ ನನಗೆ ಪ್ರಶ್ನೆ ಕೇಳಕ್ಕೆ ಕಷ್ಟ ಇದ್ರಲ್ಲಿ. ನೋಡಿ ಸರ್ದಾರ್ಜಿ ಅವ್ರದ್ದು ಏನಾದ್ರು ಚೆನ್ನಾಗಿರುತ್ತೆ. ಇಲ್ಲ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ಸರ್. ಈಗ ಅಲ್ಲ ಒಂದು ಇಂಟರ್ವ್ಯೂ ಇದ್ದೀನಿ, ಮಾತಾಡ್ತೀನಿ. ಇನ್ಫ್ಲೂಯೆನ್ಸ್ ಮೇಲೆ ತುಂಬಾ ಜೊತೆ ಮಾತಾಡ್ತಾ ಇದ್ದೀನಿ. ವೈ ದಿಸ್ ಇನ್ಫ್ಲೂಯೆನ್ಸಿಂಗ್ ಇನ್ಫ್ಲೂಯೆನ್ಸರ್ಸ್ ಮೇಲೆ ಇಟ್ಸ್ ಅನ್ ಎರಾ ಆಫ್ ಇನ್ಫ್ಲೂಯೆನ್ಸರ್ಸ್ ಅನ್ನೋದು ಏನು ಆಗ್ಲೇ ಅದೇ ನಾನು ಅದೇ ಹೇಳಿದೆ. ವೇವ್ ಅಂತ ನೀವು ಹೇಳಿದ್ರಿ, ಅದಕ್ಕೆ ಇನ್ನೊಂದು ಪದ ಇದೆ. ಇಸ್ ಇಟ್ ಎರಾ ಆಫ್ ಇನ್ಫ್ಲೂಯೆನ್ಸರ್ಸ್, ಅಥವಾ ಇನ್ಫ್ಲೂಯೆನ್ಸ್ ಆದ್ರೆ ಇಲ್ಲಿಗೆ ಏನೋ ನಡಿಬೇಕು ಅಥವಾ ಅಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಏನಾದ್ರು ಆಗ್ಬೇಕಾ ಅನ್ನೋದೇನಾದ್ರು ಹಂಗ ಆಗ್ತಾ ಇದೆಯಾ? ಯಾವಾಗ್ಲೂ ಹಂಗೆ ಅಲ್ವಾ ಸರ್ ಇರೋದು? ಅಲ್ಲೇನಾದ್ರೂ ಆದ್ರೆ ಇಲ್ಲೂ ಆಗ್ಬೇಕು ಅಂತ ಅಲ್ವಾ? ಅಲ್ಲೇನಾದ್ರೂ ಫ್ರೀ ಬೀಸ್ ಕೊಟ್ರೆ ಇಲ್ಲೂ ಏನಾದ್ರು ಕೊಟ್ರೆ ಆಗುತ್ತೆ. ಅಲ್ಲ ನಾವ್ ಯಾಕೆ ಆತರ ನಾವು ಯಾಕೆ ಹಂಗಾಗಿದೀವಿ ಅಂತ ಏನಾರ ಡಿಸ್ಕಸ್ ಮಾಡ್ಬೋದಾ? ಯಾಕೆ ಇನ್ಫ್ಲೂಯೆನ್ಸ್ ಮೇಲೆ ನಾವು ಜೀವನನೇ ಡಿಪೆಂಡ್ ಆಗ್ಬಿಟ್ಟಿದೆ ಅಂತ. ಇಂಡಿಪೆಂಡೆಂಟ್ ಯಾಕೆ ಅಲ್ಲ ಅಂದ್ರೆ ಕರೆಕ್ಟ್ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಯಾಕಂದ್ರೆ ಏನಾದ್ರೂ ಆದ್ರೆ ನಾವ್ ಯಾಕೆ ಹಂಗ್ ಮಾಡ್ಬಾರ್ದು ಅಂತ ಬೇಗ ಅಟ್ರಾಕ್ಟ್ ಆಗ್ತಿದೀವಿ ಅಂತ, ಪ್ರಭಾವಕ್ಕೆ ಒಳಗಾಗ್ತಾ ಇದೀವಿ. ಈಗ ಪ್ರಭಾವಕ್ಕೆ ಒಳಗಾಗದೆ ಇರಕ್ ಸಾಧ್ಯನಾ? ಆತರ ಪರ್ಸೆಂಟೇಜ್ ಅಲ್ಲಿ ಏನೋ ಯೂತ್ಸ್ ಇದಾರ ಅಂತ ಅದು ಒಂದು ಕರೆಕ್ಟ್. ಈಗ ಅದನ್ನೇ ಡಿಸ್ಕಷನ್ ಆಗಿ ಇಟ್ಕೋಣ. ಇದಕ್ಕೆ ಯಾವ ತರ ತುಂಬಾ ಡೆಪ್ತ್ ಅಂತಲ್ಲ. ಈಗ ನಮ್ಗೆ ಎಂತ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಏನ್ ಡಿಸ್ಕಸ್ ಮಾಡ್ಬೇಕು ಅನ್ನೋದೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲ ಕೇಳಿ ನಾನು ಕೋರ್ ಆಗಿ ಹೇಳ್ತೀನಿ ಆಕ್ಚುಲಿ ಅನ್ಕೊಳ್ಳಿ ಸುಮ್ನೆ. ಏನಿವ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ನೋಡ್ತಾ ಇದ್ದೀನಿ, ಯಾವ್ದೋ ಒಂದು 25,000 ಲೈಕ್ ಏನಿದೆ ಅಂತ 25,000 ಲೈಕ್ ಆಗಿದೆ ಅಂತ ನೋಡ್ತೀನಿ ಅಷ್ಟೇ ಹೊರತು ಅಲ್ಲಿಗೆ ಸ್ಟೇ ಆಗ್ತೀವಿ. 0 ಇದ್ದಾಗ ನಾನು ಏನಿದೆ ನೋಡ್ತೀನಿ, ನಾನು ಲೈಕ್ ಕೊಡ್ತೀನಿ ಅಂತ ನಾವು ಮಾಡ್ತೀವ ಅಂತ. ಮೈ ಒಪಿನಿಯನ್ ಇಸ್ ಇಂಪಾರ್ಟೆಂಟ್. ಏನಿದೆ ಹೇಳ್ತಾ ಇದಾರೆ ಸರಿ ಇಲ್ಲ ಏನ್ ಹೇಳ್ತಿರೋದು ಬೇಡ, ಐ ಡೋಂಟ್ ಲೈಕ್ ಇಟ್. ಬೇರೆಯವ್ರು ಲೈಕ್ ಮಾಡಿದ್ರೆ ನಾನು ಲೈಕ್ ಕೊಡಲ್ಲ. ಎಕ್ಸಾಕ್ಟ್ಲಿ ಸರ್. ಈಗ ನೀವು ಹೇಳಿದಕ್ಕೆ ಒಂದು ನೆನಪಾಗ್ತಾ ಇದೆ ನಂಗೆ. ಈಗ ನೀವು ಅಮೆಝಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕು ಅಂದಾಗ ನೋಡೋಣ ರಿವ್ಯೂಸ್ ನೋಡೋಣ ಅಂತೀವಿ, ಹೌದಾ? ಅದ್ರಲ್ಲಿ ರಿವ್ಯೂಸ್ ಚೆನ್ನಾಗಿದ್ರೆ ನಾವು ಅದನ್ನ ತಗೊಳ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಅದು ಪ್ರಾಡಕ್ಟ್ ಗು ಲೈಫ್ ಗು ಡಿಫರೆನ್ಸ್ ಇದೆಲ್ಲ ಸರ್. ಸರ್ ಯಾಕೆ ಪ್ರಾಡಕ್ಟ್ ಲೈಫ್ ಚೆನ್ನಾಗಿರ್ಬೇಕು? ಅದನ್ನೇ ಇನ್ನೊಂದು ರೀತಿ ಹೇಳ್ತೀನಿ ಇವಾಗ. ಓಕೆನಾ, ನಾನೇ ಇವಾಗ ಪ್ರಾಡಕ್ಟ್ ನ ಪುಷ್ ಮಾಡೋನು. ಓಕೆ ಕೇಳಿ, ನಾನೇ ಒಂದು ಪ್ರಾಡಕ್ಟ್ ಕೇಳಿ ಒಂದ್ ನಿಮಿಷ. ಮಾರ್ಕೆಟಿಂಗ್ ನಾನೊಂದು 25 ಲೈಕ್ಸ್ ಹಾಕ್ತೀನಿ ಫಸ್ಟ್ ಅನ್ಕೊಳ್ಳಿ. ಆಯ್ತು, ನಾನ್ ಮಾರ್ಕೆಟಿಂಗ್ ನನಗೆ ಗೊತ್ತು ನಿಮ್ ಸೈಕಾಲಜಿ. ನೀವು ಇದನ್ನ ಲೈಕ್ ನಾನು ಇಲ್ಲೊಂದು 25 ಲೈಕ್ ಹಾಕಿದ್ರೆ ಎಕ್ಸ್ಟ್ರಾರ್ಡಿನರಿ ಸೂಪರ್ ಅಂತ ನಾನೇ ಪುಷ್ ಮಾಡ್ತೀನಿ ಅನ್ಕೊಳ್ಳಿ. ಅವಾಗ ನೀವು ಅದ್ರ ಬೇಸಿಸ್ ಮೇಲೆ ತಗೊಂತೀರಾ. ಅಲ್ಗಾರಿದಮ್ ಅದು ವರ್ಕ್ ಆಗುತ್ತೆ. ಓಕೆ, ದಟ್ಸ್ ಇನ್ಫ್ಲುಯೆನ್ಸ್. ಕರೆಕ್ಟ್, ದಟ್ ಇಸ್ ಇನ್ಫ್ಲುಯೆನ್ಸ್. ಸೊ ಅದು ವರ್ಕ್ ಆಗ್ತಿದೆ. ಅಲ್ಲ ಹಂಗೆ ಅಲ್ವಾ ಸರ್ ವರ್ಕ್ ಆಗೋದು? ಹಂಗೆ ವರ್ಕ್ ಆಗ್ತಿರೋದಲ್ಲ. ಈಗ ನಾವು ಸಿನಿಮಾ ನೋಡ್ಬೇಕಾದ್ರೂ ಹಂಗೆ ಅಲ್ವಾ ಸರ್? ಈಗ ಚೆನ್ನಾಗಿದ್ಯಾ ಅಂತ ಎಷ್ಟು ಸಿಕ್ಕಾಪಟ್ಟೆ ಜನ ಹೇಳಿದ್ಮೇಲೆ ತಾನೆ ಹೌದಾ ನಾವು ಚೆನ್ನಾಗಿದೆ ಅಂತ. ಅದು ಮೌತ್ ಪಬ್ಲಿಸಿಟಿ. ಅಲ್ಲ ಅಂದ್ರೆ ನಾನು ಹೋಗಿ ನಾನು ಒಪಿನಿಯನ್ ನಾನು ಕೊಡಲ್ಲ, ನಾನು ಇನ್ನೊಬ್ರು ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿ. ಹೌದು, ಕೇಳಿ ಇನ್ನೊಂದು ಜೋಕ್ ಹೇಳ್ತೀನಿ. ನಮ್ಗೆ ಸುಮ್ನೆ ನಾನು ಮಾತಾಡ್ತೀನಿ. ನಮ್ಮ ಫ್ರೆಂಡ್ದು
ಓಕೆ ಹಾ. ಏನಂದ್ರೆ ನಾವೆಲ್ಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಬ್ಬ ಬರೋನು ಅವನಿಗೇನಂದ್ರೆ ನನ್ನ ಒಪಿನಿಯನ್ ಪರ್ಫೆಕ್ಟ್ ಅಂತ ತೋರಿಸ್ಬೇಕು ಅಂತ. ನಾನ್ ಹೇಳಿದ್ರೆ ಆ ಪಿಕ್ಚರ್ ಹಿಟ್ ಅಷ್ಟೇ, ನಾನ್ ಹೇಳದ್ನಲ್ಲ ಆ ಪಿಕ್ಚರ್ ಹಿಟ್. ಓಕೆ, ಚೆನ್ನಾಗಿಲ್ಲ ಅಂದ್ರೆ ಅದು ಹೋಗಕ್ ಚಾನ್ಸೇ ಇಲ್ಲ ಅನ್ನೋ ತರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದ. ಓಕೆನಾ? ಬಟ್ ಅವ್ನು ಫಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಬರ್ತಿರ್ಲಿಲ್ಲ, ಸೋಮವಾರ ಬರ್ತಿದ್ದ. ಬಂದ್ಬಿಟ್ಟು ಸೋಮವಾರ ಹಿಂಗ್ ಕುತ್ಕೊಂಡು ಹಿಂಗ್ ಕಾಲ್ ಮೇಲೆ ಕಾಲ ಹಿಂಗ್ ಕುತ್ಕೊಂಡು ಒಂದು ಸಿಗರೇಟ್ ಹಚ್ಚೋ ನಿಂಗೆ ಹಿಂಗ್ ಹೊಡಿಯೋ ನಿಂಗೆ. ನೋಡಿದ್ರ ಪಿಕ್ಚರ್ ಏನ್ ಅನ್ನಿಸ್ತು ಅಂತ? ಇಲ್ಲ ನಾನು ನೋಡಿಲ್ಲ, ಏನ್ ಅನಿಸ್ತು ನಿಮ್ಗೆ? ಪಿಕ್ಚರ್ ಶೂರ್ ಶಾಟ್ ಬರ್ದಿಟ್ಗಳು 100 days. ಓಕೆ. ಅವನು ಇದನ್ನೆಲ್ಲ ನಾವು ಮಾತಾಡ್ಕೊತಿದ್ವಿ ಫಸ್ಟೇ. ಇವ್ನು ನೋಡೋ ಸೋಮವಾರನೇ ಬರೋದು ಅಂತ ಒಂದು ಸ್ಟೋರಿ ಮಾಡಿದ್ವಿ. ಹೆಂಗೆ ಅಂದ್ರೆ ಇವನು ಬಂದ್ ಕಾಲ್ ಆಗ್ತಾರಲ್ಲ, ಮುಂಚೆ ಅವನ ಬಗ್ಗೆ ನಾವು ನೆಕ್ಸ್ಟ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು ಮುಂಚೆ. ಕೇಳಿ ಅವ್ನು ಯಾವ ತರ ಅಂದ್ರೆ ನಾವೊಂದು ಕಥೆ ಮಾಡ್ಕೊಂಡಿದ್ವಿ ಅವನಿಗೆ. ದಿಲೀಪ ಫಸ್ಟ್ ಹೆಂಗ್ ಹೋಗ್ತಾನ ಅವನು ಥಿಯೇಟರ್ಗೆ ಹೋಗಿ ಹಿಂಗ್ ನೋಡ್ತಾನೆ, ಪಿಕ್ಚರ್ ನೋಡ್ತಾನೆ, ಅವ್ನಿಗೆ ಗೊತ್ತಾಗಲ್ಲ ಪಿಕ್ಚರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ. ಅಕ್ಕಪಕ್ಕದಲ್ಲ ನೋಡ್ತಾನೆ, ಕನ್ಫ್ಯೂಷನ್. ಹೊರಗ್ ಬರ್ತಾನೆ, 4 ಜನ ಕೇಳ್ತಾನೆ, ಅಣ್ಣ ಹೆಂಗಿದ್ದೇಣ ಪಿಕ್ಚರ್? ನೀನ್ ನೋಡಿಲ್ವ? ಅವನೊಬ್ಬ ಹೇಳ್ತಾನೆ, ನೀನು ಪರವಾಗಿಲ್ಲ ಅಂತಾನೆ. ಕನ್ಫ್ಯೂಷನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೆಕೆಂಡ್ ಡೇ ನೋಡ್ತಾನೆ ಮತ್ತೆ ಕಲೆಕ್ಷನ್ ಚೆನ್ನಾಗಿದ್ಯಾ ಅಂತ. ಅದಕ್ಕೆ ಒಂದು ಶಾರ್ಟ್ ಮಾಡಿದ್ವಿ. ಯಾವ ಜಮಾನದಲ್ಲಿ ಸರ್ ಇದು? ಹೇಳಿ, ನಾವು ಅವಾಗ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವಾಗೆಲ್ಲ ಸಿನಿಮಾ ಉಶ್ಯೋ ಆತರ ಮಾಡೋ ಟೈಮಲ್ಲಿ ಒಂದ್ ಕೈ ಎಂಟರ್ ಆಗತ್ತೆ, ಹಿಂಗ್ ಕ್ಯಾಮ್ರಾ ಹಿಂಗ್ ಹೋಗುತ್ತೆ, ಹೋಗ್ಬಿಟ್ಟು ಒಬ್ಬನ್ ಕಾಲ್ ಹಿಡ್ಕೊಂತಾನೆ ಥಿಯೇಟರ್ ಇಂದ ಬರೋ, ಅಣ್ಣ ಪಿಕ್ಚರ್ ಹೆಂಗಿದ್ಯಾ ಅಂತ. ಚೆನ್ನಾಗಿದೆ ಪಿಕ್ಚರ್ ಹೆಂಗಿದ್ಯಾ ಕರೆಕ್ಟ್ ಆಗಿ ಹೇಳೋಣ. ನನ್ಗೆ ಇಷ್ಟ ಆಯ್ತ್ರಿ. ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೋಗಿ ಕಾಲ್ ಹಿಡ್ಕೊಂತಾನೆ, ಅಣ್ಣ ಪಿಕ್ಚರ್ ಹೆಂಗಿದ್ಯಾ ಇಷ್ಟ ಆಯ್ತು. ಎಲ್ಲ ಕೇಳ್ಕೊಂಡು ಸೋಮವಾರ ನೋಡ್ತಾನೆ ಕಲೆಕ್ಷನ್ ಚೆನ್ನಾಗಿದ್ಯಾ ಅಂತ. ಕಟ್ ಮಾಡಿ ಇಲ್ಲಿ ಬಂದು ಕಾಲ್ ಮೇಲೆ ಹೇಳ ಪಿಕ್ಚರ್ ಇನ್ಫಾರ್ಮೇಶನ್ ಅಂದ್ರೆ ಈ ತರ ಅಲ್ಲಿ ಕಾಲ್ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ ಹಿಂಗ್ ಕುತ್ಕೊಂಡು ಈ ಪಿಕ್ಚರ್ 100% ಹೋಗುತ್ತೆ ಅಂತ ಅವಾಗ ನಾವು ತಮಾಷೆಗೆ ಹೇಳ್ತಾ ಇದ್ವಿ. ಎಷ್ಟು ಜಾಣರಿದ್ದಾರೆ ಅಂದ್ರೆ ಅಲ್ಲ ಜಾಣ ಅಲ್ಲ, ಅಂದ್ರೆ ಒಂದು ಇಮೇಜ್ ಒಂದು ಕ್ರಿಯೇಟ್ ಮಾಡಿದ್ವಿ. ಅವನಿಗೊಂದು ಇದು ಕ್ರಿಯೇಟ್ ಮಾಡಿದ್ವಿ. ಅವ್ನು ಹೆಂಗೆ ಅಂದ್ರೆ ಎಲ್ಲ ಕೇಳ್ಕೊಂಬಂದು ಪಿಕ್ಚರ್ ಹಿಟ್ ಆಗತ್ತ, ನನ್ ಒಪಿನಿಯನ್ ಇದಾಗಲ್ಲ ಅನ್ನೋದಕ್ಕೆ. ಸೊ ಇವಾಗ್ಲೂ ಹೆಂಗಾಗಿದೆ ಅಂದ್ರೆ 4 ಜನ ಹೇಳಿದ್ರೆ ಚೆನ್ನಾಗಿದೆ ಅಂದ್ಮೇಲೆ ನಾನ್ ಪ್ಯೂರ್ ಆಗಿ ಸಿನಿಮಾ ನೋಡ್ಬೇಕು ಅಂದ್ರೆ ನಾನ್ ನೋಡಿದೆ, ನನ್ಗೆ ಇಷ್ಟ ಆಯ್ತು, ಕೆಲವು ಇಷ್ಟ ಆಗಿಲ್ಲ, ನನ್ನ ಒಪಿನಿಯನ್ ಹೇಳಿದೆ ಹೌದು ಅನ್ನೋದು ಹೊಟ್ಟೋಗ್ಬಿಟ್ಟಿದೆ ಅನ್ನೋ ತರ ಅನ್ಸ್ಬಿಟ್ಟಿದೆ. ಅಂದ್ರೆ ನಮ್ಮ ತನ ಹೋಗಿದೆ, ಬರೀ ಡಿಪೆಂಡೆನ್ಸಿ. ಎಲ್ಲಿ ನಾವು ಕೆಟ್ಟವ್ರು ಅಂತ ಅನ್ಕೊಂಡ್ಬಿಡ್ತಾರ ಅಥವಾ ನಮ್ ಕಡಿಮೆ ಅನ್ಕೊಂಡ್ಬಿಡ್ತಾರ. ನಾನು ಹೇಳಿ ಚೆನ್ನಾಗಿಲ್ಲ ಅನ್ಬಿಟ್ಟು ಪಿಕ್ಚರ್ ಹಿಟ್ ಆಗ್ಬಿಟ್ರೆ ಆಮೇಲೆ ಅವಮಾನ ಅಲ್ಲ, ಜಡ್ಜ್ಮೆಂಟ್ ಸರಿ ಇಲ್ಲ, ಮಾಸ್ಟರ್ ಮರ್ಯಾದೆ ಕೊಡಲ್ಲ ನನಗೆ, ನೀವು ಮರ್ಯಾದೆ ಕೊಡಲ್ಲ, ನಾನ್ ಜಡ್ಜ್ಮೆಂಟ್ ಕರೆಕ್ಟ್ ಇರ್ಬೇಕು, ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಅವನು. ಸೊ ಬರ್ತಾ ನನ್ಗನ್ನಿಸ್ತಿರೋದು ಇನ್ಫ್ಲೂಯೆನ್ಸಿಂಗ್ ಅನ್ನೋದು ಏನಾಗಿದೆ, ಅದು ಮಾರ್ಕೆಟಿಂಗ್ ತರ ಆಗೋದು. ಕರೆಕ್ಟ್ ಅಲ್ಲ, ನಾವು ಆ ಟಾಪಿಕ್ ನ ಡಿಸೈಡ್ ಮಾಡ್ಬೋದು. ಇನ್ಫ್ಲೂಯೆನ್ಸಿಂಗ್ ಅನ್ನೋದು ಇದೆಯಲ್ಲ, ಹೌದು, ಅಂದ್ರೆ ಅದೇ ಮಾರ್ಕೆಟಿಂಗ್. ಇಮ್ರಾನ್ ಸರ್ಗೂ ಕೇಳೋಣ ಅನ್ಕೊಳ್ತೀನಿ. ನಿಮ್ಗೆ ಹೆಂಗೆ, ನೀವು ಬಿಗ್ ಫ್ಯಾನ್? ಕ್ಯಾಮ್ರಾ ಎಲ್ಲ ಇಟ್ಟು ಮಾಡ್ತೀರಾ ಸರ್? ಮಾಡಿರ್ತಾರೆ ನಿಮ್ ಇದು ಮುಂಚೆಯಿಂದನೂ ಫ್ಯಾನ್? ಅಲ್ಲ, ನಾನು ಸರ್ ಹತ್ರ ಬರೋದೇ ಹಂಗೆ. ಅಂದ್ರೆ ನಂದು ಸರ್ದು ರಿಲೇಶನ್ಶಿಪ್ ನಂದು ಓಕೆ. ನಾವು ಅವ್ರ ಜೊತೆ ವರ್ಕ್ ಮಾಡಕ್ ಶುರು ಮಾಡಿದಾಗ್ಲಿಂದಾನು ನಮ್ಗೆ ಹೀಸ್ ಅ ಯೂನಿವರ್ಸಿಟಿ ಆಫ್ ನಾಲೆಜ್ ಅಂತ. ಸರ್ ನಿಜ ಅಂತ ಅಲ್ಲ, ಆಮೇಲೆ ಈ ಟಾಪಿಕ್ ಹಿಂಗ್ ಆಗ್ತಾ ಇದೆ ಅಂತಲ್ಲ, ಇದು ಯಾವ್ದನ್ನು ನಾವು ಆಕ್ಚುಲಿ ಪ್ಲಾನ್ ಅಲ್ಲ, ರ್ಯಾಂಡಮ್ ಅಂತ ನಿಮ್ಗೂ ಗೊತ್ತು, ಸರ್ಗೂ ಗೊತ್ತು. ಬಟ್ ಆ ನಾಲೆಜ್ ವೇರ್ ವಿ ಗೆಟ್ ಇಟ್ ಅಂದ್ರೆ ಐದರ್ ವಿ ಗೆಟ್ ಇಟ್ ಇನ್ ಸ್ಕೂಲ್, ವಿ ಗೆಟ್ ಇಟ್ ಇನ್ ಕಾಲೇಜ್, ಆರ್ ವಿ ಗೆಟ್ ಇಟ್ ಫ್ರಮ್ ಲೈಫ್. ಇದು ಲೈಫ್ ಇನ್ ನಾಲೆಜ್ ಅಂತ ನನಗೆ. ಸೊ ನಾನ್ ಸರ್ ಹತ್ರ ಬರೋಕ್ಕೆ ಕಾರಣನೇ ಅದು. ನನ್ಗೆ ಅಜೆಂಡಾ ಏನು ಇರಲ್ಲ. ಬಟ್ ಈಗ ಸರ್ ನಾನು ಏನ್ ಪ್ರಶ್ನೆ ಕೇಳಿದೆ ಅಂದ್ರೆ, ನೀವು ಕೂಡ ಇನ್ಫ್ಲೂಯೆನ್ಸ್ ಆಗಿ ಅಲ್ವಾ ಈಗ ಅವರ ಈಗ ಉತ್ತಮ ಪ್ರಜಾಕೀಯ ಪಕ್ಷ, ಅದೇ ಟಾಪಿಕ್ ಆಕ್ಚುಲಿ ಅಲ್ವಾ? ಉತ್ತಮ ಪ್ರಜಾಕೀಯ ಪಕ್ಷ ಅಂತ ನಿಮ್ಗೆ ಗೊತ್ತಾಗಿದ್ದೆ ಹೆಂಗೆ? ಅದ್ರಲ್ಲಿರೋ ಅಂಶಗಳನ್ನ ನೋಡಿ ನೀವು ಇಷ್ಟಪಡ್ತಿದ್ದೀರಾ ಅಥವಾ ಉಪ್ಪಿ ಸರ್ ನಮ್ಮವರು ಅಂತ ಹೇಳ್ಕೊಂಡು ನೀವು ಬಂದ್ ಹಂಗಾಗತ್ತೆ ಅಲ್ವಲ್ಲ? ನಮ್ಮವರು ಅನ್ನೋದಕ್ಕೆ ಅದು ಪರ್ಸನಲ್ ಆಗ್ಬೋದು. ನಿಮ್ ಯೂನಿವರ್ಸಿಟಿ ಅಲ್ವಾ? ಅದೇ ಯೂನಿವರ್ಸಿಟಿ. ಇವಾಗ ಇನ್ನೊಂದು ಬಂದ್ಬೋಣ, ಈ ಟಾಪಿಕ್ ಮೈನ್ ಆಗಿ ಬಂದ್ಬೋಣ. ಹೇಳಿ ಸರ್, ಪರವಾಗಿಲ್ಲ. ಅಲ್ಲ, ನಿಜವಾಗ್ಲೂ ಈ ಇನ್ಫ್ಲೂಯೆನ್ಸ್ ಆಗ್ತಿರೋಂತ ಈ ದುನಿಯಾದಲ್ಲಿ ಇಂಡಿಪೆಂಡೆಂಟ್ ಯೂತ್ಸ್ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ, ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋರು, ತರ್ಕ ಮಾಡಿ ಡಿಸ್ಕಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಜೆ ಕೃಷ್ಣಮೂರ್ತಿ ಇದೆ, ಜಿಡ್ಡು ಕೃಷ್ಣಮೂರ್ತಿ ಅವ್ರು ಏನೋ ಒಂದು ಕ್ವಶನ್ ಕೇಳಿ ಅವರು ಇಮಿಡಿಯೇಟ್ ಆನ್ಸರ್ ಮಾಡಕ್ ಹೋಗಲ್ಲ. ಅವ್ರು ಏನಂದ್ರೆ ಒಂದ್ ನಿಮಿಷ ಲೆಟ್ ಅಸ್ ಎಕ್ಸ್ಪ್ಲೋರ್ ಅಂತ ಹೇಳ್ತಾರೆ. ಕೇಳಿ ಏನ್ ವಿಷಯ, ಏನದು, ನೀವೇನಂತಿದ್ದೀರಾ? ಓ ಹೌದಾ, ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡು ಅದನ್ನ ತರ್ಕ ಮಾಡ್ಕೊಂಡು ಹುಡ್ಕೋಣ ಸತ್ಯನ ಅಂತ. ಓಕೆ ಕರೆಕ್ಟ್. ಇಮಿಡಿಯೇಟ್ ನನಗೆ ಜಡ್ಜ್ಮೆಂಟ್ ಇಲ್ಲ. ನೀವು ನನ್ನ ಕ್ವಶನ್ ಕೇಳಿದ್ರು ಕೂಡ ನಾನು ಇವಾಗ ಲೆಟ್ ಅಸ್ ಎಕ್ಸ್ಪ್ಲೋರ್ ಅನ್ನೋ ತರ ಅದನ್ನ ಅನ್ವೇಷಣೆ ಮಾಡೋಣ ಅಂತ, ಹುಡ್ಕೋಣ, ಆಮೇಲೆ ಅದಕ್ಕೆ ಡಿಸಿಷನ್ ಬರೋಣ ಅಂತ ಅಲ್ವಾ? ಈಗ ಇನ್ಫ್ಲೂಯೆನ್ಸ್ ಅನ್ನೋದೇ ಒಂದು ತಗೋಣ ಟಾಪಿಕ್. ಆಯ್ತು, ನಾನು ಡೈರೆಕ್ಟ್ ಕ್ವಶನ್ ಸರ್. ಈಗ ಇದನ್ಸ್ಬಾರ್ದು, ನಮ್ದು ಏನೋ ಕ್ಲಮ್ಸಿ ಅನ್ಸೋದ್ ಬೇಡ. ಏನು ಇನ್ಫ್ಲೂಯೆನ್ಸ್ ಹೆಂಗ್ ಕೆಲಸ, ಅದು ಈಗ ಮಾತ್ರ ಕೆಲಸ ಮಾಡ್ತಾರದ, ಮುಂಚೆಯಿಂದ ಕೆಲಸ ಮಾಡಿಲ್ವಾ?
ಈಗ ಯಾಕೆ ಅಲ್ಲ ಇದೇ ಆಕ್ಚುಲಿ ಇದೆ ಮುಂಚೆಯಿಂದನೂ. ಇವಾಗ ಒಂದು ಸಿಂಪಲ್ ಹೇಳ್ತೀನಪ್ಪ, ನಾನು ಸಿನಿಮಾದೇ ಹೇಳ್ತೀನಿ. ಹಾ ಸರ್. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಸಿನಿಮಾ ಹೋಗಿ ನೋಡ್ಬಿಟ್ಟು ನಮ್ಗೆ ಕೆಟ್ಟದ್ದು ಒಳ್ಳೆ ಸಿನಿಮಾ ಅಂತಾನೆ ಇರ್ಲಿಲ್ಲ. ಹಾ ಹಾ ಜಡ್ಜ್ಮೆಂಟ್ ಅಲ್ಲಿ ಪಿಕ್ಚರ್ ನೋಡ್ತಿದ್ವಿ, ಖುಷಿ ಪಡ್ತಿದ್ವಿ, ನಮ್ಗೆ ಟಿಕೆಟ್ ತೊಗೊಳೋದೇ ಖುಷಿ, ಥಿಯೇಟರ್ ಹೋಗೋದೇ ಖುಷಿ, ಒಂದ್ ಸಾಂಗ್ ಬಂದ್ರೆ ಖುಷಿ. ಎಕ್ಸ್ಪೀರಿಯನ್ಸ್ ಅದು. ಹಾ ಹಾ ಹಾ. ಫಾರ್ ಎಕ್ಸಾಂಪಲ್ ಯಾವ್ದೋ ಪಿಕ್ಚರ್ಗೆ ಹೋಗಿದ್ದೀವಿ, ನಮ್ ಫ್ರೆಂಡ್ ಏನ್ ಮಾಡ್ದ ಗೊತ್ತಾ, ಟಿಕೆಟ್ ಒಂದು ₹2 ಅನ್ಕೊಳ್ಳಿ, ಆಗ ₹2.5 ₹2.5 ಚೇಂಜ್ ಈ ಕಡೆ ಜೇಬಲ್ ಇಟ್ಕೊಳ್ಳೋನು. ಹಾ 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 ಹಾ. ಓಕೆನಾ? ಹಾ. ಒಂದ್ ಒಳ್ಳೆ ಸಾಂಗ್ ಬಂತ ಅನ್ಕೊಳ್ಳಿ, ಕೈ ಹಾಕೋನು, ಹಾ. 50 ಪೈಸಾ ಅಮ್ಮ ಅಂತ ಈ ಕಡೆ ಹಾಕೋನು. ಹಾ. ನೆಕ್ಸ್ಟ್ ನೋಡ್ತಾ ಕೂತಿರೋ ಒಳ್ಳೆ ಫೈಟ್ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತೆಗೆದು ಇನ್ನೊಂದು 50 ಪೈಸಾ ಪೈಸಾ ವಸೂಲ್ ಸಿನಿಮಾ. ಹಾ, ಏನದು? ಹಾ. ಎಂಡ್ ಆಫ್ ದಿ ಡೇ ಅವ್ನಿಗೆ ಏನ್ ಗೊತ್ತಾ, ಹೊರಗ್ ಬರ್ಬೇಕಾರೆ ಈ ದುಡ್ಡೆಲ್ಲ ಇಲ್ಲಿ ಬಂದಿದೆ ಅನ್ಕೊಳ್ಳಿ, ₹2.5 ಅದು ವಸೂಲಿ ಆಗಿದೆ ಅಂತ. ನಮ್ ದುಡ್ಡು ವಸೂಲಿ ಆಯ್ತಮ್ಮ, ಸೂಪರ್ ಮಜಾ ಸಿಕ್ತು ಅಂತ. Experience. ಇಷ್ಟೇ ಹಾ. ಇದ್ ಹೆಂಗೆ, ಇದ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದ, ಹಂಗೆ ಗಿಂಗೆ ತರ್ಕ ಎಲ್ಲ ಇರ್ಲಿಲ್ಲ, ಎಂಜಾಯ್ ಮಾಡ್ತಿದ್ವಿ ಅಷ್ಟೇ. ಇವಾಗ ಬಂದ್ ಯಾವ್ದೋ ಒಂದ್ ಡ್ಯಾನ್ಸ್ ಬಂತು, ಸಕ್ಕದಾಗಿದೆಲ್ಲ ಖುಷಿ. ಯಾಕಂದ್ರೆ ಆ ಇನ್ನೋಸೆನ್ಸ್ ಇಲ್ಲ, correct, ಈಗ correct. ಏನಂದ್ರೆ ಎವ್ರಿಬಡಿ ಇಸ್ ಇನ್ಫಾರ್ಮೇಟಿವ್, ಎಲ್ಲರಿಗೂ ಎಲ್ಲವೂ ಗೊತ್ತು. ಹೌದು. AI ಸರ್ ಈಗ. ಅದೇ ಹೇಳಿದ್ ಎಲ್ಲ ಗೊತ್ತಿರೋದ್ರಿಂದ. ಬಟ್ ನಾವು UI ಜೊತೆ ಮಾತಾಡ್ತಾ ಇದೀವಿ ಇಂಟೆಲಿಜೆನ್ಸ್ ಜೊತೆ. ಓಕೆ, ಲೆಟ್ ಅಸ್ ಇದನ್ನೇ ಇಟ್ಕೊಂಡು ಟಾಪಿಕ್ ಸರ್ ಡಿಸ್ಕಸ್ ಅಲ್ಲ, ಮಾಡೋಣ. ಅವ್ರು ನೋಡಿ ಅವ್ರು ಏನೋ ಒಂದು ಇಟ್ಕೊಂಡಿದ್ದಾರೆ, ಅದರಿಂದ ಏನಾದ್ರು ಇದೆಯಾ ಸರ್? ಏನು ಇಮ್ರಾನ್ ಅವ್ರದ್ದು ಸರ್? ಇಲ್ಲ, ದಟ್ ಇಸ್ ನಥಿಂಗ್. ಹೆಂಗೇನಿಲ್ಲ, ಕೆಲವೊಂದು ಮುದ್ರೆ ಅಂತೆಲ್ಲ ಹೇಳ್ತಾರೆ. ನನಗೂ ಗೊತ್ತಿಲ್ಲ ಸರ್. ಫೈನ್. ಓಕೆ, ಇನ್ಫ್ಲೂಯೆನ್ಸ್ ಇದೆ ಅಲ್ವಾ? ಈಗ ನಾವು ಅದೇ ಕಾರಣ ಇವತ್ತಿನ ಡೇಟ್ ಅಲ್ಲಿ ಇದೆ ಸರ್. ಇವತ್ತಿನ ಡೇಟ್ ಅಲ್ಲಿ ಇದೆ. ನಾವು ಅಲ್ಲಿ ಆ ಇನ್ಫ್ಲೂಯೆನ್ಸ್ ಇಂದ ಇವತ್ತು ಮಾತಾಡಕ್ ಬಂದ್ವಿ ಅಂತ ನನಗೆ ಇವ್ರು ರಿಯಲೈಸ್ ಮಾಡಿಸ್ತಾ ಇದ್ದಾರೆ ಸರ್. ಅಲ್ವಾ? ಅಲ್ಲ ಮೇ ಬಿ ಕರೆಕ್ಟ್ ರಾಂಗೋ ಗೊತ್ತಿಲ್ಲ ಒಟ್ನಲ್ಲಿ, ಬಿಕಾಸ್ ವಿ ಆರ್ ಕ್ಯಾರಿಡ್ ಅವೇ ವಿತ್ ದ ಫಾರ್ಮ್ಯಾಟ್ ಇಸ್ ದೇರ್. ಓಕೆ. ಅದೇ ನೀವ್ ಹೇಳೋ ಒಂದು ಪ್ರಾಡಕ್ಟ್ ತೊಗೊಳಕ್ ಮುಂಚೆ ನಾನು ಹುಡುಕ್ತೀನಿ, ಎಲ್ಲ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದೆ. ಅಲ್ಲ, ನೀವು ಅದನ್ನ ತಪ್ಪು ಅಂತ ಹೇಳ್ತಿದ್ರು, ವಾಸ್ತವ ಅದ್ರಲ್ಲಿ ನಾವ್ ಹೆಂಗೆ ಸರಿ ಮಾಡ್ಬೇಕು. ಈಗ ನೀವು ಒಂದು ಕನ್ಸ್ ಇಟ್ಕೊಂಡಿದ್ದೀರಿ ಸರ್, ಸಮಾಜ ಚೆನ್ನಾಗಿರ್ಬೇಕು ಅನ್ನೋ ಅಲ್ಲ ಕಾಳಜಿಯಿಂದ. ಅದೇ ಎಲ್ಲೂ ಕೂಡ ಯಾರಿಗೂ ಕೂಡ ಇನ್ಫ್ಲೂಯೆನ್ಸ್ ಆಗದೆ. ನೀವು ನೋಡಿ, ಇಲ್ಲಿ ಪ್ರಶ್ನೆ ಬರುತ್ತೆ, ನೀವು ಇನ್ಫ್ಲೂಯೆನ್ಸ್ ಆಗಿಲ್ಲಲ್ಲ ಹಿಂಗೆ. ಅಲ್ಲ ಕೇಳಿ ಒಂದ್ ನಿಮಿಷ, ಏನಕ್ಕೆ ಇವಾಗ ಇನ್ಫ್ಲೂಯೆನ್ಸ್ ಆಗೋದು ಕರೆಕ್ಟಾ ತಪ್ಪಾ ಅನ್ನೋದು ಸೆಕೆಂಡರಿ ಬಿಟ್ಬಿಟ್ಟು, ಓಕೆ ಓಕೆ, ನಾನು ಇನ್ಫ್ಲೂಯೆನ್ಸ್ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಿದ್ಯಾ ಅಟ್ಲೀಸ್ಟ್, ಅಥವಾ ಅದ್ರೊಳಗೆ ಡೆಪ್ತ್ ಅಲ್ಲಿ ಹೋಗ್ತಿದ್ದೀನ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ, ಹಾ. ಇನ್ನು ನಾನು ಇದನ್ನು ತರ್ಕ ಮಾಡಿದೆ ಅನ್ಕೊಳ್ಳಿ, ಇವಾಗ ಒಂದು ಪ್ರಾಡಕ್ಟ್ ಹಾ. ಏನ್ ಹೇಳಿ, ಇದು ಚೆನ್ನಾಗಿದೆ,